ಕೆಲವರು ಹೇಳ್ತಾರೆ ಲಾಯರ್ ಜಗದೀಶ್ ಅವ್ರ ಮುಂದೆ ಒಂದು ದಮ್ ಹೊಡೋರು ಕಷ್ಟ, ಸಿಗರೇಟ್ ಸೇದಿದ್ರು ಒಂದು ಕಡಕಾಗಿ ನಿಂತ್ ಮಾತಾಡಿದ್ರು ಅವ್ರ ಎದುರುಗಡೆ ನೋಡಿದ್ವಿ ಅಂದ್ರೆ ಕಷ್ಟ. ಲಾಯರ್ ಜಗದೀಶ್ ಅವರು ಮುಗಿ ಬೀಳ್ತಾರೆ. ಸರ್ ಈಗ ಬೆಂಗಳೂರಲ್ಲಿ 6 ತಿಂಗಳು ಸರ್, ಜೂನ್ ತಿಂಗಳು ನಡೀತಾ ಇದೆ. ನೀವು ಜಸ್ಟ್ ಏನೋ ಪೊಲೀಸ್ ಕ್ರೈಮ್ ಡೇಟಾಬೇಸ್ ತೆಗೆದು ನೋಡಿ, ಕರ್ನಾಟಕ ಕ್ರೈಮ್ ಡೇಟಾಬೇಸ್ ತೆಗೆದು ನೋಡಿದ್ರೆ ಬೆಂಗಳೂರು 1ರಲ್ಲೇ 120ಕ್ಕೂ ಹೆಚ್ಚು ಅತ್ಯಾಚಾರ ಪ್ರಕರಣಗಳಾಗಿದೆ. ಕಾರಣ ಏನು? ಈ ಅತ್ಯಾಚಾರಗಳ ಪ್ರಕರಣ ಕಾರಣ ಏನು? ನೀವೇ ನೋಡಿದ್ರ ಒಂದೂವರೆ ತಿಂಗಳು 2 ತಿಂಗಳ ಮುಂಚೆ ಮಧ್ಯರಾತ್ರಿ ಒಬ್ಬ ಹೆಣ್ಣುಮಗಳಿಗೆ ಬಂದು ಮೊಲೆಸ್ಟೇಷನ್ ಮಾಡಿ ಒಯ್ತಾನೆ, ಕೇರಳದಲ್ಲೂ ಬಚ್ಚಿಕ್ಕಂತಾನೆ. 10 ದಿವಸ ಆದ್ರೂ ಇಟ್ಕೊಂಬರಕ್ ಆಗಲ್ಲ. ಬೆಂಗಳೂರಿನ ಜೈಲ್ ತುಂಬ ಹೋಗಿದೆ, ಬರೀ ಕ್ರಿಮಿನಲ್ಸ್, ಯಂಗ್ಸ್ಟರ್ಸ್. ಅಲ್ಲಿ ನಾನು 3 ತಿಂಗಳು ಅಲ್ಲಿ ನೋಡಿದ್ದೇನೋ ಅಂತಂದ್ರೆ, ಜೈಲಲ್ಲಿ ಅಲ್ಲಿ ಬರೋರು ಒಂದು 50% ಈ ಪೋಕ್ಸೋ ಕೇಸಸ್ ಅತ್ಯಾಚಾರಗಳು ಮಾಡಿ ಬರ್ತಾರೆ, ಇಲ್ಲ ಡ್ರಗ್ ಪೆಡ್ಲಿಂಗ್ ಅಲ್ಲಿ ಒಳ ಬರ್ತಾರೆ. ನಾವೇನಾದ್ರೂ ಈ ದೃಷ್ಟಿಕೋನ ಇಟ್ಕೊಂಡು ಮಾಡ್ದಾದ್ರೆ, ಈಗ ನಾವು ಕೂಡ ಕಾಲೇಜಲ್ಲಿ ಸ್ಕೂಲಲ್ಲಿ ಓದ್ಬೇಕಾದ್ರೆ ಕೂಡ ನಾವು ಕೂಡ ಫ್ರೆಂಡ್ ಜೊತೆಲಿ ಇರ್ತಾ ಇದ್ವಿ ಸರ್. ಇವತ್ತು ಸ್ಮೋಕಿಂಗ್ ಇಸ್ ಬ್ಯಾನ್ಡ್ ಇನ್ ಪಬ್ಲಿಕ್ ಪ್ಲೇಸಸ್. ಟೀ ಅಂಗಡಿಗಳಲ್ಲಿ ದಮ್ಮುಗಳನ್ನ ಹೊಡಿಯೋದು, ಅಲ್ಲಿ ಗಾಂಜಾವನ್ನ ಮಾರೋದು, ಆ ಇಂಟಾಕ್ಸಿಕೇಶನ್ ಮಾಡ್ಕೊಂಡು ಆ ಕಿಕ್ ಅಲ್ಲಿ ವೀಲಿಂಗ್ ಮಾಡೋದಂತೆ, ಬೇರೆಯವ್ರಿಗೆ ತೊಂದರೆ ಕೊಡೋದಂತೆ, ಮೊಲೆಸ್ಟೇಷನ್ ಗಳು ಮಾಡೋದಂತೆ, ನಂಬರ್ ಆಫ್ ರೇಪ್ಸ್ ಆಗಿರ್ಬೋದು. ಹೋದ ವರ್ಷ ನೀವು ತೆಗೆದು ನೋಡಿದ್ರೆ 4100 ಪೋಕ್ಸೋ ಕೇಸಸ್ ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿದೆ. ಕಾರಣ ಏನ್ ಸರ್ ಇದಕ್ಕೆಲ್ಲ? ಆಮೇಲೆ ಡ್ರಗ್ ಎಲ್ಲಿಂದ ಬರ್ತಾ ಇದೆ? ಆಮೇಲೆ ಇದನ್ನ ಕಂಟ್ರೋಲ್ ಮಾಡ್ಬೇಕಾದಂತ ಪೊಲೀಸರು ಲಂಚ ಇಸ್ಕೊಂಡು ಒಂದು ಮಂತ್ಲಿ ಹಫ್ತಾಗಳನ್ನ ಫಿಕ್ಸ್ ಮಾಡ್ಕೊಂಡು, ಬೆಂಗಳೂರಲ್ಲಿ 130 ಪೊಲೀಸ್ ಸ್ಟೇಷನ್ಸ್ ಇದೆ. ಕರ್ನಾಟಕದಲ್ಲಿ ಹೆಚ್ಚು 1000ಕ್ಕೂ ಹೆಚ್ಚು ಪೊಲೀಸ್ ಠಾಣೆಗಳಿದೆ. ಸರ್ ಯಾವ ಭ್ರಷ್ಟ ಅಧಿಕಾರಿ ದುಡ್ಡು ಇಸ್ಕೊಂಡಿರೋ ಕೆಲಸ ಮಾಡ್ತಾ ಇದ್ದಾನೆ? ನಮಗಿರೋ ಮಾಹಿತಿ ಪ್ರಕಾರ ಬೆಂಗಳೂರು 1ರಲ್ಲೇ ಒಂದು 5,000 ಕೋಟಿಗೂ ಹೆಚ್ಚು ಡ್ರಗ್ ಪ್ರತಿ ತಿಂಗಳು ಇಳಿತದೆ. ಅದು ಇಳಿತದೆ, ಸೇಲ್ ಆಗತ್ತೆ, ಅದರಿಂದ ಕಿಕ್ ಬರುತ್ತೆ, ಕ್ರೈಮ್ ಆಗತ್ತೆ, ಚೈನ್ ಸ್ನ್ಯಾಚಿಂಗ್ ಆಗತ್ತೆ, ರೇಪ್ಸ್ ಆಗತ್ತೆ. ಇದೆಲ್ಲ ಪೊಲೀಸರು ಮುಂದೆ ಆದ್ರೂ ಪೊಲೀಸರು ತಿಂಗಳು ಹಫ್ತಾ ಇಸ್ಕೊಂಡು ಅಧಿಕಾರಿಗಳು ಈ ಒಂದು ಪುಡಾರಿಗಳನ್ನ ಬಿಟ್ರೆ ಸಮಾಜ ಎಲ್ಲಿ ಹೋಗ್ತಾ ಇದೆ? ಈಗ ದಮ್ ಹೊಡ್ದಕ್ಕೆ ಅಷ್ಟೇ, ಯಾಕೆ ಹೊಡಿಬೇಕು ನೀನು? ಹೋಗಿ ಮನೇಲಿ ಹೊಡ್ಕೋ. ಸಿ ದ ಗವರ್ಮೆಂಟ್ ಹ್ಯಾಸ್ ಪ್ರಾಹಿಬಿಟೆಡ್. ಆಮೇಲೆ ಬೀದಿನಲ್ಲಿ ಡ್ರಗ್ಸ್ ಸಿಗ್ತಾ ಇದೆ. ಬ್ಯಾನ್ ಮಾಡಿರೋ ಡ್ರಗ್ಸ್, ಅದು ಗಾಂಜಾ ಆಗಿರ್ಬೋದು, MDMA ನೆನ್ನೆ 10 ಕೋಟಿ ರೂಪಾಯಿ MDMA ಚೂಡಿದಾರಲ್ಲಿ ಬಿಟ್ಟಾಕೊಂಡ್ ಬಂದಳೆ. DGP ಮಗಳು ಸರ್ಕಾರಿ ಕಾರಲ್ಲಿ ರನ್ಯಾರಾವು ಚಿನ್ನನ ತೊಡೆಯಲ್ಲಿ ಬಚ್ಚಿಕೊಂಬತ್ತಾಳೆ. ಈ ಆಫ್ರಿಕನ್ ಮಹಿಳೆಯರು ಇಲ್ಲಿ ಓದ್ತೀವಿ ಅಂತ ಬಂದು ಡೆಲ್ಲಿಯಿಂದ ಡ್ರಗ್ ಟ್ರಾಫಿಕಿಂಗ್ 1.5 ಕೋಟಿ ರೂಪಾಯಿ, 10 ಕೋಟಿ ರೂಪಾಯಿಂದು MDMA, 1 kg MDMA 1 ಕೋಟಿ ರೂಪಾಯಿ. ಹೈ ಎಂಡ್ ಡ್ರಗ್ಸ್ ಗಳಿವಲ್ಲ ಸರ್, ಎಲ್ಲಿಂದ ಬರ್ತಾ ಇದೆ? ಆಮೇಲೆ ಇವತ್ತೇ ಯಾಕೆ ಹಿಡಿತಾ ಇದ್ದೀರಾ? ಬೆಳೆಸ್ಬಿಟ್ಟು ಯಾಕೆ ಹಿಡಿತಾ ಇದ್ದೀರಾ? 2010ರಿಂದ ಬೆಳೆಸ್ದೋರೇ ಈ ಭ್ರಷ್ಟ ಪೊಲೀಸ್ ಇಲಾಖೆ. ನನ್ಗೆ ಹೇಳಕ್ ಏನು ಸಮಸ್ಯೆ ಇಲ್ಲ. ಓಕೆ, ಅಂದ್ರೆ ಇವಾಗ ಹಫ್ತಾ ಬಂತಾ ಇದ್ರೆ ಅವ್ರದ್ದು ಡ್ರಗ್ಸ್ ವಿಚಾರ ಬೆಳಕಿಗೆ ಬರಲ್ಲ. ಹಫ್ತಾ ಅವ್ರಿಗೇನ್ ಬಂದಿಲ್ಲ ಅಂತಂದ್ರೆ ಈ ತರ ಬೆಳಕಿಗೆ ಬರುತ್ತೆ ಅಂತ. ಹಫ್ತಾ ಬಂದೇ ಬರುತ್ತೆ ಅವ್ರಿಗೆ. ಏನಕ್ಕೆ ಈ ತರ ಗಾಂಜಾ ಕೇಸ್ಗಳನ್ನ ಈಗ ವಾಪಸ್ ಬರ್ತಾ ಇದೆ ಅಂತ ನಮ್ಮಂತರ ಎಕ್ಸ್ಪೋಸ್ ಮಾಡ್ತಾ ಇದ್ವಿ. ಮೊನ್ನೆ ಆಗಿದ್ ಗಲಾಟೆನೂ ಅಷ್ಟೇನೆ, ಗಾಂಜಾ ಹೊಡ್ಕೊಂಬಂದು ಗಾಂಜಾ ಹುಡುಗರ ಕೈಯಲ್ಲಿ ಗಲಾಟೆ ಮಾಡಿಸಿದ್ದವ್ರು, ಬೇರೆ ಏನೂ ಅಲ್ಲ. ಈ ಗಾಂಜಾನೇ ಎಲ್ಲಾ ಕ್ರೈಮ್ಗಳಿಗೂ ಮೂಲ ಕಾರಣ. ಇವತ್ತು ಚೈನ್ ಸ್ನ್ಯಾಚಿಂಗ್ ಆಗಿರ್ಬೋದು ಸರ್, ಇವತ್ತು ಹಾಲುಗಳು ಕದೀತಾವ್ರೆ, ಗ್ಯಾಸ್ಗಳು ಕದೀತಾವ್ರೆ, ಚಪ್ಪಲಿಗಳು ಕದೀತಾವ್ರೆ, ಗಾಡಿಗಳು ಮನೆ ಮುಂದೆ ನಿಲ್ಸ್ಕೊಂಡ್ರೆ ಗಾಡಿನೇ ಮಯ ಆಗತ್ತೆ, ಗಾಡಿಗಳು ವೀಲ್ಗಳು ಬಿಚ್ಕೊಂಡು ಹೊರಟೋಯ್ತಾರೆ. ಆಮೇಲೆ ಗಾಂಜಾಗಳು ನೋಡಿದ್ರು ವೀಲಿಂಗ್ಗಳು ಮಾಡ್ತಾರೆ. ಈ ಅತ್ಯಾಚಾರಗಳಾಗ್ತಾ ಇದೆ, ಕ್ರೈಮ್ಸ್ ಆಗ್ತಾ ಇದೆ. ಏನ್ ಕಾರಣ? ಹೋಗ್ಲಿ ಬೆಂಗಳೂರು ಜೈಲ್ಗೆ ಹೋಗಿ ದಯವಿಟ್ಟು ಬೆಂಗಳೂರಿನ ಪೊಲೀಸರು, ಅದೇ ಸೀಮಂತ್ ಕುಮಾರ್ ಅವರು ಬಂದಾಗಿಂದ ಪ್ರೆಸ್ ಬ್ರೀಫ್ ಮೇಲೆ ಪ್ರೆಸ್ ಬ್ರೀಫ್ ಅಲ್ಲ ಬೆಳೆಸ್ಬಿಟ್ಟು, ಹಿಮಾಲಯ ಬೆಟ್ಟಕ್ಕೆ ಕ್ರೈಮ್ ಅನ್ನ ಬೆಳೆಸ್ಬಿಟ್ಟು, ಪುಡಾರಿಗಳನ್ನ ಬೆಳೆಸ್ಬಿಟ್ಟು, ಡ್ರಗ್ ಮಾಫಿಯಾಗಳನ್ನ ಬೆಳೆಸ್ಬಿಟ್ಟು ಅದರಿಂದ ಕ್ರೈಮ್ ಆಗ್ತಾ ಇದ್ರೆ, ಇವತ್ತು ದಿನಕ್ಕೆ 5 ಪ್ರೆಸ್ ಮೀಟ್ ಮಾಡಿದ್ರೆ ಏನು ಪ್ರಯೋಜನ? ಆಮೇಲೆ ಇವ್ರು ಪ್ರೆಸ್ ಬ್ರೀಫ್ ಮಾಡಕ್ಕೆ ಮುಂಚೆ ಈಗ ಕರ್ನಾಟಕದಲ್ಲಿ 18,000 ಪೊಲೀಸ್ ಶಾರ್ಟೇಜ್ ಇದೆ. ಸಿದ್ದರಾಮಯ್ಯಂಗೆ ಅದ್ ಬೇಕಾಗಿಲ್ಲ. ಹೋಮ್ ಮಿನಿಸ್ಟರ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಶಾರ್ಟೇಜ್ ಇಟ್ಕೊಂಡು ಡಿಪಾರ್ಟ್ಮೆಂಟ್ ನಡೀತಾ ಇದೆ. ಇದ್ರ ಬಗ್ಗೆ ಬಂದಂತ ಹೊಸ DGP ಆಗಿರ್ಬೋದು, ಅಥವಾ ಬೆಂಗಳೂರಿಗೆ ಬಂದಂತ ಹೊಸ ಪೊಲೀಸ್ ಕಮಿಷನರ್ ಆಗಿರ್ಬೋದು ಕರೆಸ್ಪಾಂಡೆನ್ಸ್ ಮಾಡ್ತಾರ? ಒತ್ತಡ ಹಾಕ್ತಾರ? ಮಾಡಲ್ಲ. ಅದೇ ಶಾರ್ಟೇಜ್ ಸ್ಟಾಫ್ ಅಲ್ಲಿ ಕೆಲಸ ಮಾಡಬೇಕು. ಆಮೇಲೆ ಇವ್ರುಗಳಿಗೆ ಹೋಗ್ಲಿ 1 ಲಕ್ಷ ಚಿಲ್ಲರೆ ಪೊಲೀಸ್ ಕಾನ್ಸ್ಟೇಬಲ್, 1,08,000 ಪೊಲೀಸ್ ಕಾನ್ಸ್ಟೇಬಲ್ಸ್ ಇದೆ. 40,000 ಸಂಬಳಕ್ಕೆ ಅವ್ರು ಕೆಲಸ ಮಾಡಕ್ಕಾಗ್ತದ? ಬೆಂಗಳೂರಲ್ಲಿ ಬದುಕಕ್ಕಾಗತ್ತ? ಭ್ರಷ್ಟಾಚಾರ ಪೊಲೀಸ್ ಇಲಾಖೆಯಲ್ಲಿ ಜಾಸ್ತಿ ಇದೆ ಅಂತಂದ್ರೆ ಒಂದು ಶಾರ್ಟೇಜ್. ಆಮೇಲೆ ABC 3 ಫೇಸ್ ಅಲ್ಲಿ ಇವ್ರನ್ನ ಶಿಫ್ಟ್ ವೈಸ್ ಹಾಕ್ಬೇಕು. 3 ಫೇಸ್ ಇಲ್ಲ, 2 ಫೇಸ್ ಅಲ್ಲಿ ಪೊಲೀಸರು ಎಷ್ಟು ಒತ್ತಡದಲ್ಲಿ ಕೆಲಸ ಮಾಡಕ್ಕಾಗ್ತದೆ? ಅದು ನಾನು ಹೇಳ್ತಾ ಇರೋದು ಅಧಿಕಾರಿಗಳಲ್ಲ, ನಾನು ಹೇಳ್ತಾ ಇರೋದು ಪೊಲೀಸ್ ಕಾನ್ಸ್ಟೇಬಲ್ಸ್. ಇದೋ ಪೊಲೀಸ್ ಕಾನ್ಸ್ಟೇಬಲ್ ಅವನು VIP ಡ್ಯೂಟಿ ಮಾಡ್ಬೇಕು, ಹೆಣ ಎತ್ತಬೇಕು, ಯಾವನ ನಮಾಜ್ ಮಾಡಿ ಅಲ್ಲಿ ಪ್ರೋಗ್ರಾಮ್ ಮಾಡಿದ್ರೆ ಅವ್ರ ಜೊತೆಗೆ ನಿಂಬೇಕು, ಯಾವನ ಗಣೇಶ್ ಇಟ್ಟೆ ಅವ್ರಿಗೋಗಿ ಇಕ್ಬೇಕು, ಆಮೇಲೆ VIP ಪ್ರೋಗ್ರಾಮ್ ಮಾಡ್ಬೇಕು, ಪಾಸ್ಪೋರ್ಟ್ ಕೆಲಸ ಮಾಡ್ಬೇಕು, ಯಾವನ ಕೊಲೆ ಮಾಡ್ಬೋದ ಅವ್ನ ಹಿಡ್ಕೊಂಡ್ ಬರ್ಬೇಕು, ಮೊಲೆಸ್ಟೇಷನ್ ಮಾಡಿ ಹಿಡ್ಕೊಂಡ್ ಬರ್ಬೇಕು, ಗಾಂಜಾಗಳು ಮಾಡೋದು ನೋಡ್ಬೇಕು, ಸ್ಮೋಕಿಂಗ್ ಮಾಡೋದು ನೋಡ್ಬೇಕು. ಇರೋ ಶಾರ್ಟೇಜ್ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಷ್ಟು ಕೆಲಸ ಮಾಡಕ್ಕಾಗತ್ತೆ? ಆ ಪೊಲೀಸ್ ಫೋರ್ಸ್ಗೆ ಕೈ ತುಂಬಾ ಸಂಬಳ ಕೊಡೋ ಅಂತ ಕೆಲಸವನ್ನ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ? ಜನವರಿನಲ್ಲಿ ಇದೇ ಸಿದ್ದರಾಮಯ್ಯನವ್ರಿಗೆ ನಾನು ಹೋಗಿ ರಿಕ್ವೆಷನ್ ಕೊಟ್ಟು ಬಂದೆ, ಪದೇ ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ
ತಮಿಳ್ನಾಡು ಕೇರಳ ರೀತಿ ಸಂಬಳವನ್ನ ಜಾಸ್ತಿ ಮಾಡಿ ಅಂತ ಕೇಳಿದ್ರೆ ಮಾಡ್ಲಿಲ್ಲ. ರೇಟಿಂಗ್ ಅಲ್ಲಿ ಕೊಟ್ರಿ, ಮಾಡ್ಲಿಲ್ಲ. ಈಗ ಸಂಬಳ ಜಾಸ್ತಿ ಮಾಡಿ ಅಂತ ಸಿದ್ದರಾಮಯ್ಯ ನಾನ್ ರಿಕ್ವಿಷನ್ ಕೊಟ್ರೆ CM MLA MP ಗಳ ಸಂಬಳಗಳನ್ನ ಅವ್ರು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಸಮಾಜದಲ್ಲಿ ಸುಧಾರಣೆ ಆಗ್ಬೇಕಂದ್ರೆ ಮೊದಲು ಅಲ್ಲಿರುವಂತ ನ್ಯೂನ್ಯತೆಗಳನ್ನ ನೋಡಿ ಬದಲಾವಣೆ ಮಾಡುವಂತ ಬೇಕಾದಂತ ಸರ್ಕಾರಗಳಿಲ್ಲ. ಸಿದ್ದರಾಮಯ್ಯನವರೇ ವೀಲ್ ಚೇರ್ ಓಡಾಡಿದನ್ನ ನಾವು ನೋಡಿದೀವಿ. ಸರ್ಕಾರ ವ್ಯವಸ್ಥೆ ಸಹ ವೀಲ್ ಚೇರ್ ಅಲ್ಲಿ ಓಡಾಡ್ತಾ ಇದೆ. ಸರ್, ಕುಂಠಿತವಾಗಿರುವಂತ ವ್ಯವಸ್ಥೆನ ಹೇಗೆ ನೋಡ್ಕೊಂಡು ಸುಮ್ನೆ ಇರೋದು? ನಮ್ ಕೈಲಂತೂ ನೋಡ್ಕೊಂಡು ಇರಕ್ಕಾಗಲ್ಲ. ಇಲ್ಲ ಆಸ್ತಿ ಗಿಸ್ತಿ ಮಾರ್ಬಿಟ್ಟು ಎಲ್ಲಾದ್ರೂ ವಿದೇಶಕ್ಕೆ ಹೋಗಿಲ್ಲ, ಅದು ಬೇರೆ ದೇಶದಲ್ಲಿ ಸೆಟ್ಲ್ ಆಗ್ಬೇಕು. ಪಾಸಿಬಲ್ ಅದು ಒಂದು ಆಪ್ಷನ್ ಇಟ್ಕೊಂಡಿದೀನಿ, ಅದು ಇರ್ಲಿ ಅಂತ. ಬಟ್ ಆ ದಿನ ನಮಗ್ ಬರ್ದಿರ್ಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಂತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.